ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮಾಯಾ, ನಾನು ಹೇಳ್ತಿರೋದು ನಿನ್ ಕಿವಿಗೆ ಹೋಗ್ತಾ ಇದೀಯಾ? ಆ ಶ್ರೇಯಾ ಸುಮ್ನೆ ಬಂದಿದ್ದಾಳೆ ಅಂತ ಅನ್ಕೋಬೇಡ. ಅವಳು ನಿನಗೆ ದೊಡ್ಡ ಕಾಂಪಿಟೇಟರ್. ಅವಳು ಶರತ್ಗೆ ಹತ್ರ ಆಗ್ತಿರೋದನ್ನ ನೋಡ್ತಿದ್ರೆ ನಿನ್ನೆ ನಮ್ಮ ಮನೇಲಿ ಮೂಲೆ ಗುಂಪು ಮಾಡೋದಕ್ಕೆ ಅವಳಿಗೆ ಜಾಸ್ತಿ ಟೈಮ್ ಬೇಕಾಗಲ್ಲ ಅಂತ ಅನ್ಸುತ್ತೆ. ಏನಾದ್ರೂ ಮಾಡು ಮಾಯಾ. ಮಾಯಾ, ನಾನು ಆವಾಗ್ಲಿಂದ ಬಡ್ಕೋತಾ ಇದ್ದೀನಿ. ನೀನ್ ಯಾಕೆ ಇಷ್ಟು ಸೈಲೆಂಟ್ ಆಗಿದೀಯಾ? ಅಲ್ಲ ಮಾಯಾ, ಆ ಶ್ರೇಯಾ ನಿನ್ ಕೆರಿಯರು, ನಿನ್ ಲೈಫು ಎರಡನ್ನೂ ನುಂಗ್ ಹಾಕ್ಬಿಡ್ತಾಳೆ ಅಂತ ನಾನು ನಿನಗೆ ಎಚ್ಚರಿಕೆ ಕೊಡ್ತಾ ಇದ್ರೆ ನೀನ್ ಯಾವ್ದೋ ಲೋಕದಲ್ಲಿ ಕೂತಿದೀಯಲ್ಲ ಮಾಯಾ. ಅಯ್ಯೋ, ಏನಾಗಿದೆ ಇವಳಿಗೆ? ಇವಳಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ರೆ ದೊಡ್ಡದ ಕ್ವೀನ್ ತರ ನಡ್ಕೊಂಡು ಹೋಗ್ತಾಳೆ. ಹೋಗು, ಕ್ವೀನ್ ಇಂದ ಕ್ಲೀನರ್ ಆಗ್ತೀಯಲ್ಲ, ಆವಾಗ ಈ ದಮಯಂತಿ ಬೆಲೆ ಏನು ಅಂತ ನಿನಗೆ ಅರ್ಥ ಆಗತ್ತೆ. ನಿನ್ನ ಕರ್ಮ ಅನುಭವಿಸು. ಛೇ, ನೋಡು ದುರ್ಗಾ, ನೀನ್ ಏನೇ ಮುಚ್ಚಿಡ್ಬೋದು, ಆದ್ರೆ ತಿಪ್ಪರ್ಲಾಗ ಹಾಕಿದ್ರು ಈ ಪ್ರೀತಿನ ಮಾತ್ರ ಮುಚ್ಚಿಡೋಕ್ ಸಾಧ್ಯನೇ ಇಲ್ಲ. ಮಣಿ, ಪ್ರೀತಿನ ಏನ್ ಹೇಳ್ತಿದ್ಯಾ ನೀನು? ನೀನು ಶರತ್ ಬಾಸ್ ಪ್ರೀತಿಲ್ ಬಿದ್ದಿದ್ಯಾ ದುರ್ಗಾ? ಲವ್ ಆಗಿದೆ ನಿಂಗೆ? ಲವ್ವ? ಮಣಿ, ಹಾಗೆಲ್ಲ ಏನಿಲ್ಲ ಮಣಿ, ನೀನ್ ಏನೇನೋ ಮಾತಾಡ್ಬೇಡ. ನೋಡು ದುರ್ಗಾ, ಕಳೆದ 10 ನಿಮಿಷದಿಂದ ನೀನು ಬರೀ ಶ್ರೇಯಾ ಬಗ್ಗೆನೇ ಮಾತಾಡ್ತಿದ್ಯಾ. ಅವಳು ಬಾಸ್ ಹತ್ರ ಹೋಗಿದ್ದು, ಶರತ್ ಬಾಸ್ಗೆ ಊಟ ಮಾಡಿಸಿದ್ದು, ಅದೆಲ್ಲ ನಿನ್ಗೆ ಎಷ್ಟು ಉರಿತಿದೆ ಅಂದ್ರೆ ನಿನ್ ಮುಗ್ದಲ್ಲಿರೋ ಈ ಹೊಟ್ಟೆ ಕಿಚ್ಚೆ ನೀನು ಶರತ್ ಬಾಸ್ ನ ಪ್ರೀತಿಸ್ತಿದ್ಯಾ ಅನ್ನೋದಕ್ಕೆ ಸಾಕ್ಷಿ. ಮಣಿ, ಅದು ಹೊಟ್ಟೆ ಕಿಚ್ಚಲ್ಲ ಕಣೆ. ಆ ಶ್ರೇಯಾ ತುಂಬಾ ಅತಿರೇಕವಾಗಿ ಆಡ್ತಿದ್ಲು. ಅದ್ ನನಗ್ ಸ್ವಲ್ಪ ಕಿರಿಕಿರಿ ಅನ್ಸ್ತು ಅಷ್ಟೇ. ಇದನ್ನೇ ಕಣೆ ಪ್ರೀತಿ ಅನ್ನೋದು. ಲವ್ ಅನ್ನೋ ಮಹಾರೋಗದ ಮೊದಲನೇ ಲಕ್ಷಣನೇ ಹೊಟ್ಟೆ ಕಿಚ್ಚು. ಪ್ರೇಮ ಶಾಸ್ತ್ರದಲ್ಲಿ ಒಂದ್ ಮಾತಿದೆ, ಎಲ್ಲಿ ಮತ್ಸರ ಅಥವಾ ಹೊಟ್ಟೆ ಉರಿ ಇರುತ್ತೋ ಅಲ್ಲಿ ಪ್ರೀತಿ ಅಡಗಿರುತ್ತೆ ಅಂತ. ನಾನು ಲವ್ ಗುರುವಾಗಿ ಹೇಳ್ತಿದ್ದೀನಿ. ನೀನು ಶರತ್ ಬಾಸ್ ಪ್ರೀತಿಲ್ ಬಿದ್ದಿದ್ಯಾ? ಮಣಿ, ನಿಜವಾಗ್ಲೂನಾ? ನಂಗ ಅವ್ರ ಮೇಲೆ ಪ್ರೀತಿ ಇರೋದಕ್ಕ ಆ ಶ್ರೇಯಾ ಬಾಸ್ ಹತ್ರ ಹೋದಾಗ ನಂಗೆ ಅಷ್ಟೊಂದು ಕೋಪ ಬಂದಿದ್ದು? 100% ಅನುಮಾನನೇ ಇಲ್ಲ. ನಿನ್ ಹೃದಯನ್ ಕೇಳ್ಕೊ, ಅದು ಸುಳ್ಳು ಹೇಳಲ್ಲ. ನಿಜವಾಗ್ಲು ನನ್ ಬಾಸ್ನ ಪ್ರೀತಿ ಮಾಡ್ತಿದ್ದೀನ? ನೋಡು ದುರ್ಗಾ, ಪ್ರೀತಿ ಅನ್ನೋದು ಲಾಟ್ರಿ ತರ. ಟಿಕೆಟ್ ತಗೊಂಡ್ರೆ ತಾನೇ ಬಹುಮಾನ ಬರೋದು. ನೀನು ಮನ್ಸಲ್ಲೇ ಲವ್ ಲವ್ ಅಂತ ಸೈಲೆಂಟ್ ಆಗಿದ್ರೆ ಅವ್ರಿಗೆ ಕನ್ಸಲ್ಲಿ ಏನ್ ಟೆಲಿಗ್ರಾಮ್ ಬರುತ್ತಾ? ದುರ್ಗಾ, ನಿನ್ಗೆ ಈಗ ಏನೆಲ್ಲ ಆಗ್ತಿದ್ಯಲ್ಲ ಅದು ನನ್ಗೂ ಆಗಿದೆ ಕಣೆ. ನಾನು ಪ್ರೀತಿಲ್ ಬಿದ್ದಾಗ ಹೀಗೆ ಆಗಿತ್ತು. ತಡ ಮಾಡ್ದೆ ಹೇಳ್ಬಿಟ್ಟೆ. ಅವನ್ ಮನ್ಸಲ್ಲೂ ಅದೇ ಇತ್ತಂತೆ. ಪಟಕ್ಕಂತ ಒಪ್ಕೊಂಡ್ಬಿಟ್ಟ. ನಮ್ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ. ನೀನು ಶುರು ಮಾಡ್ಕೊಳೆ. ಅಯ್ಯೋ ಬೇಡ ಮಣಿ, ನಂಗೆ ತುಂಬಾ ಭಯ ಆಗುತ್ತೆ. ಅಕಸ್ಮಾತ್ ಅವ್ರೇನಾದ್ರೂ ಬೇಡ ಅನ್ಬಿಟ್ರೆ? ನೋವೇ ಚಾನ್ಸೇ ಇಲ್ಲ. ಬಾಸ್ ಅವ್ರನ್ನ ಒಪ್ಕೋತಾರೆ. ನೋಡು, ಇತಿಹಾಸದಲ್ಲಿರೋ ಎಲ್ಲಾ ದೊಡ್ಡ ಲವ್ ಸ್ಟೋರಿಗಳು ಶುರುವಾಗಿದೆ ಹೀಗೆ. ಮೊದ್ಲು ಒಬ್ರು ಹೇಳ್ತಾರೆ, ಆಮೇಲೆ ಇನ್ನೊಬ್ರು ಹೇಳ್ತಾರೆ, ಆಮೇಲೆ ಇಬ್ರು ಸರಿ ಹಾಡು ಹೇಳ್ತಾರೆ. ನೀನ್ ಪ್ರೇಮ ಪುರಾಣ ಶುರು ಆಗ್ಬೇಕು ಅಂದ್ರೆ ನೀನ್ ಗಾನ ಭಜನ ಮಾಡ್ಲೇಬೇಕು. ಹಾಗಾದ್ರೆ ನನ್ ಬಾಸ್ ಹತ್ರ ಹೇಳಿದ್ರೆ ಅವರು ನನ್ನನ್ನು ಇಷ್ಟ ಪಡ್ತಾರಾ? ನಮ್ಮಿಬ್ರದ್ದು ಒಂದ್ ಅಮರ ಪ್ರೇಮ ಕಥನೆ ಆಗುತ್ತೆ ಅಲ್ವಾ ಮಣಿ? ಆಗೋದೇನೋ, ಈಗಾಗ್ಲೇ ಆಗೋಗಿದೆ. ನೀನು ಬಾಯ್ ಬಿಟ್ಟು ಹೇಳ್ಬೇಕಷ್ಟೇ. ಯಾರು ಗೊತ್ತು, ಶರತ್ ಬಾಸ್ಗೂ ನಿನ್ ಮೇಲೆ ಪ್ರೀತಿ ಇದ್ದು ನಿನ್ ಹಾಗೆ ಹೇಳೋದಕ್ಕೂ ಅವ್ರು ಒದ್ದಾಡ್ತಿರ್ಬೇಕು. ಹಾ, ಇರ್ಬೋದು. ಅದಕ್ಕೇನೆ ಆತವ್ರು ನನ್ನ ತಪ್ಕೊಂಡಿದ್ದು. ತಪ್ಕೊಂಡ್ರ? ಅಯ್ಯೋ ದಡ್ಡಿ, ಅವ
ಹೋಗೆ ಮಣಿ, ಅವ್ರು ನನ್ನ ತಪ್ಕೊಂಡ್ರೆ ನಾನು ನನ್ನನ್ನೇ ಮರ್ತೋಗ್ಬಿಡ್ತೀನಿ ಕಣೆ. ನಂಗೆ ಏನು ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ಆಗಿದಾಗೋಯ್ತು, ಇನ್ನು ತಡ ಮಾಡ್ಬೇಡ. ಬೇರೆ ಹಕ್ಕಿ ಹಾಸ್ಕೊಂಡು ಹೋಗೋ ಮೊದ್ಲು ನಿನ್ ಮನ್ಸಲ್ಲಿರೋದನ್ನ ಹೇಳ್ಬಿಡು. ಹೋಗು ದುರ್ಗಾ, ಹೋಗು. ನಿನ್ಗೇನೋ ಬರೀ ದುರ್ಗಾ ಫ್ರೆಂಡ್ ಅಂತ ಅನ್ಸಿರ್ಬೋದು, ಆದ್ರೆ ಪಾಪ ದುರ್ಗನ್ ಮನ್ಸಿನಲ್ಲಿ ಯಾವ ರೀತಿ ಭಾವನೆಗಳಿರ್ಬೋದು ಅಂತ ಒಂದ್ಸಲ ಆದ್ರೂ ನೀನು ಅವಳ ಬಗ್ಗೆ ಯೋಚನೆ ಮಾಡಿದ್ಯಾ ಶರತ್? ಕೆಲವು ಸರ್ತಿ ನಾವು ತೋರ್ಸೋ ಕನ್ಸರ್ನ್ ಯಾವಾಗ ಪ್ರೀತಿಯಾಗಿ ಬದಲಾಗುತ್ತೋ ನಮ್ಗೆ ಗೊತ್ತಾಗೋದಿಲ್ಲಪ್ಪ. ಈಗ ನಿನ್ನ ಮನ್ಸಲ್ಲಿ ದುರ್ಗನ್ ಬಗ್ಗೆ ನಿನಗ ಆ ರೀತಿ ಭಾವನೆಗಳಿಲ್ಲ ಅಂದ್ಮೇಲೆ ಅವಳ ಮನ್ಸಲ್ಲಿ ನಿನ್ ಬಗ್ಗೆ ಪ್ರೀತಿ ಹುಟ್ಟೋದಕ್ಕೆ ಬಿಡಬೇಡ. ನಾನು ದುರ್ಗನ ಹತ್ರ ಮಾತಾಡಬೇಕು. ಅಂಬಿಕಾ ಬಗ್ಗೆ ನಾನು ತಗೊಂಡಿರೋ ನಿರ್ಧಾರ ಕರೆಕ್ಟ್ ಆಗಿದೆ. ನಾನು ದುರ್ಗನ ಹತ್ರ ಎಲ್ಲ ಹೇಳ್ಕೊಂಡ್ಬಿಡ್ಬೇಕು. ಎಸ್. ಮಣಿ ಹೇಳ್ದಾಗೆ ನನ್ನ ಬಾಸ್ ಹತ್ರ ನನ್ನ ಪ್ರೀತಿ ಹೇಳ್ಕೊಂಡ್ರೆ ಅವ್ರು ನನ್ನನ್ನು ಒಪ್ಕೊಂಡ್ಬಿಡ್ತಾರ? ನಾವಿಬ್ರು ಗಂಡ ಹೆಂಡತಿ ಥರ ಬಾಳ್ತೀವ? ನಾನಿಗೊಂದು ಮಾತು ಹೇಳ್ಬೇಕು. ನೀವೇ ಹೇಳು. ಹೇಳಿ. ದುರ್ಗಾ, ನನಗೆ ಒಂದು ವಿಷಯ ಹೇಳಬೇಕಿತ್ತು. ನಾನು ಕೂಡ ನಿಮ್ಗೊಂದು ವಿಷಯ ಹೇಳಬೇಕಿತ್ತು ಬಾಸು. ಹೌದಾ? ಸರಿ, ಹಂಗಾದ್ರೆ ನೀನೇ ಫಸ್ಟ್ ಹೇಳು. ಇಲ್ಲ ಇಲ್ಲ, ಮೊದಲು ನೀವು ಹೇಳಿ. ಅರೆ, ಅದಂಗಾಗುತ್ತೆ, ರೂಲ್ಸೇ ಇದೆಯಲ್ಲ, ಲೇಡೀಸ್ ಫಸ್ಟ್. ನಿಮ್ಮ ಬಾಯಿಂದ ನೀವು ನನ್ನ ಪ್ರೀತಿಸ್ತೀರಿ ಅಂತ ಕೇಳೋದು ನಂಗೆ ತುಂಬಾ ಇಷ್ಟ. ಹೇಳಿ ಬಾಸು. ಇಲ್ಲ ಇಲ್ಲ ಬಾಸು, ನೀವೇ ಮೊದಲು ಹೇಳಿ. ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ಕೇಳೋದಕ್ಕೆ ನಂಗೆ ತುಂಬಾ ಆಸೆ ಇದೆ. ಸರಿ, ಆಸ್ ಯು ವಿಶ್. ಮಣಿ, ನೀನ್ ಹೇಳಿದ್ ನಿಜ ಕಣೆ. ಇವ್ರಿಗೂ ನನ್ ಮೇಲೆ ಪ್ರೀತಿ ಇದೆ. ಇವಾಗ ಇವರು ಖಂಡಿತವಾಗ್ಲೂ ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಹೇಳ್ತಾರೆ. ಅದು ದುರ್ಗಾ, ನೀನು ಈ ಮನೆಗೆ ಬಂದ್ಮೇಲೆ ಏನೇನೆಲ್ಲ ಬದಲಾಗೋಯ್ತು. ನಿನಗೆ ಗೊತ್ತಿಲ್ಲದೇನೆ ನೀನು ಎಂಥ ದೊಡ್ಡ ಕೆಲಸ ಮಾಡಿದ್ದೆ ಅನ್ನೋದು ನಿನಗೆ ಗೊತ್ತಿಲ್ಲ. ನನ್ನ ಮಗಳು ನಗುನೇ ಮರ್ತಿದ್ದಾಳಲ್ಲ ಅಂತ ನಾನು ಕೊರಗದೆ ಇದ್ದಿದ್ದ ದಿನಾನೇ ಇರಲಿಲ್ಲ. ಇಂಥ ಮತ್ತೆ ನಗ್ತಾ ಇದ್ದಾಳೆ ಅಂದರೆ ಅದಕ್ಕೆ ಕಾರಣನೇ ನೀನು.